ಹಿಮಾಚಲ ಪ್ರದೇಶದಲ್ಲಿ ಮುಂದುವರೆದಿದೆ ಧಾರಾಕಾರ ಮಳೆ. ಕುಟುಂಬವನ್ನ ಕಳೆದುಕೊಂಡು ಅನಾಥವಾಗಿದೆ 11 ತಿಂಗಳ ಮಗು. ಬಹಳ ಬೇಸರದ ಸಂಗತಿ ಇದು. 11 ತಿಂಗಳ ಮಗು, ಇಡೀ ಕುಟುಂಬ ಕಣ್ಮುಂದೆ ಬಲಿಯಾಗಿದೆ. ಪವಾಡ ಸದೃಶ ಎಂಬಂತೆ ಬದುಕುಳಿದಿದೆ 11 ತಿಂಗಳ ನಿಖಿತ. ನೋಡಿ, ಅನಾಥ ಆಗ್ಬಿಡ್ತದೆ. ಎಲ್ಲರೂ ಸತ್ತು ಹೋಗ್ಬಿಟ್ಟಿದ್ದಾರೆ, ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗಿದ್ದಾರೆ. ಜೂನ್ 30ರಂದು ಪ್ರವಾಹದಲ್ಲಿ ಕೊಚ್ಚಿ ಹೋಗಿತ್ತು ಆ ಕುಟುಂಬ. ಪ್ರವಾಹ ಉಂಟಾದಾಗ ಪೋಷಕರು ಪರಾರಿ ಆಗೋಕೆ ಪ್ರಯತ್ನ ಪಡ್ತಾರೆ. ನಿಖಿತಾಳ ತಂದೆ ರಮೇಶ, ತಾಯಿ ರಾಧಾ, ಅಜ್ಜಿ ಪೂರ್ಣ ನೀರು ಪಾಲಾಗ್ತಾರೆ. ರಮೇಶ್ ಮೃತದೇಹ ಪತ್ತೆಯಾಗಿದೆ. ರಾಧಾ, ಪೂರ್ಣ ಮೃತದೇಹಕ್ಕಾಗಿ ಶೋಧ ಮುಂದುವರೆದಿದೆ. ನೋಡ್ತಾ ಇದ್ದೀವಿ, 11 ತಿಂಗಳ ಮಗು ಮುದ್ದಾಗಿದೆ. ನೋಡಿ, ತಾಯಿ ಇಲ್ಲ, ತಂದೆ ಇಲ್ಲ, ಅಜ್ಜ ಅಜ್ಜಿ ಎಲ್ಲರೂ ಕೂಡ ಕಣ್ಮುಂದೆನೇ ಕೊಚ್ಕೊಂಡು ಹೋಗಿದ್ದಾರೆ. ನೋಡಿ, ಆ ಮಗುನ ರಕ್ಷಣೆ ಮಾಡಿದ್ದಾರೆ ಈಗ ಅಧಿಕಾರಿಗಳು. ಭಾಳ ಆರೈಕೆ ಮಾಡ್ತಾ ಇದ್ದಾರೆ. ಆದರೆ ಗೊತ್ತಿಲ್ಲ, 11 ತಿಂಗಳ ಮಗುಗೆ ಏನು ತಿಳುವಳಿಕೆ ಇಲ್ಲ. ನಮ್ಮ ತಾಯಿ ತಂದೆ ಯಾರೂ ಇಲ್ಲ, ನಾನು ಅನಾಥಾರಿ ಅಂತೇಳಿ. ಬಟ್ ಈಗ ಅಲ್ಲಿನ ಅಧಿಕಾರಿಗಳು ಕೂಡ ಒಂದು ರೀತಿ ಮಮ್ಮಲ ಮರುಗ್ತಾ ಇದ್ರು. ಹೇಗೆ ಈ 11 ತಿಂಗಳ ಮಗುವನ್ನು ಯಾರು ನೋಡ್ಕೊಳ್ತಾರೆ, ಏನು ಮಾಡೋದು? ಅಧಿಕಾರಿಗಳು ಈಗ ಅದನ್ನು ಆರೋಗ್ಯವಾಗಿ ನೋಡ್ಕೊಳ್ತಾ ಇದ್ದಾರೆ. ಹಿಮಾಚಲ ಪ್ರದೇಶದಲ್ಲಿ ಧಾರಾಕಾರ ಮಳೆ ಮುಂದುವರೆದಿದೆ. ಪ್ರವಾಹಕ್ಕೆ ಕುಟುಂಬಗಳೇ ಕೊಚ್ಚಿಕೊಂಡು ಹೋಗ್ತಾ ಇದ್ದಾವೆ. आगे